ಸ್ವಯಂ ವೀರಭದ್ರ ಸ್ವಾಮಿಗಳೇ ಆದೇಶ ಮಾಡಿ ಈ ದೇವಸ್ಥಾನ ಕಟ್ಟಿಸ್ಕೊಂಡ್ರ ಅಂದ್ರೆ ನೀವು ಖರೆ ತಿಳಿತ್ರಿ. ಜೈ ಶ್ರೀರಾಮ್ರೆಲ್ಲ ಕರ್ನಾಟಕ ಮಂದಿಗೆ ಇವತ್ತು ನಾವು ಬಂದಿದ್ದು ತೆಲಂಗಾಣ ರಾಜ್ಯದ ಮೆದಕ್ ಜಿಲ್ಲೆಯ ರಾಯಕೋಡ್ ಗ್ರಾಮದ ಪ್ರಸಿದ್ಧ ದೇವಸ್ಥಾನ ವೀರಭದ್ರನ ದೇವಸ್ಥಾನಕ್ಕೆ. ಇನ್ನು ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ ಈ ದೇವಸ್ಥಾನ ಕಟ್ಟಿ ಸುಮಾರು 10 ಶತಮಾನಗಳಾಯ್ತು ಅಂತ ಹೇಳ್ತಾರ. ಈ ದೇವಸ್ಥಾನ ಯಾರು ಕಟ್ಟಿಸ್ತಾರ ಅಂತಾರ ರಾಯಕೋಡ್ ನ ಮೂಲ ವಾಸಿಯಾದಂತ ಶ್ರೀ ದತ್ತಾತ್ರೇಯ ಮಹಾರಾಜರು ಕಟ್ಟಿಸ್ತಾರ. ದತ್ತಾತ್ರೇಯ ಮಹಾರಾಜರ ಕನಸಿನಾಗ ವೀರಭದ್ರ ಸ್ವಾಮಿಗಳು ಬಂದು ನನ್ನ ಸ್ವರೂಪದ ಆಕೃತಿ ಕರ್ನಾಟಕದ ರಾಯಚೂರ್ನ ಪೂರ್ಣಗೊಂಡಿದೆ, ಆ ಮೂರ್ತಿ ತಂದು ನನಗ ರಾಯಕೋಡ್ ನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳಿ ವೀರಭದ್ರೇಶ್ವರ ಆದೇಶ ಕೊಡ್ತಾರ. ದತ್ತಾತ್ರೇಯ ಮಹಾರಾಜರು ಕೇವಲ ವೀರಭದ್ರೇಶ್ವರ ಮೂರ್ತಿ ಅಷ್ಟೇ ತರಲ್ಲ, ಜೊತೆಗೆ ಭದ್ರಕಾಳಿ ಮೂರ್ತಿ ಕೂಡ ತಂದ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರ. ಅದೇ ರೀತಿಯಾಗಿ ಹನುಮಾನ್ ಜಯಂತಿ ಮುಗಿದಂತ 5ನೇ ದಿನಕ್ಕೆ ಇಲ್ಲಿ ಜಾತ್ರೆ ನಡೀತದ. ಅದೇ ರೀತಿಯಾಗಿ ಈ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳ ಸಲಕ ಬೆಳಗ್ಗೆ 11 ಗಂಟೆ ಹಿಡಿದು ರಾತ್ರಿ 8 ಗಂಟೆ ತನಕ ದಾಸೋಹ ವ್ಯವಸ್ಥೆ ಇರ್ತದ. ಗುಡಿ ಟೈಮಿಂಗು ಮಾರ್ನಿಂಗ್ 5 ಗಂಟೆ ಹಿಡಿದು ರಾತ್ರಿ 8 ಗಂಟೆ ತನಕ ಓಪನ್ ಇರ್ತದ. ಹಂಗೆ ಈ ದೇವಸ್ಥಾನದ ವಿಶೇಷತೆ ನೋಡೋದಾದ್ರೆ ವೀರಭದ್ರೇಶ್ವರ ಸ್ವಾಮಿಗಳು ಇದರ ಒಂದು ರಾಡ್ ಕಟ್ಟಿದ. ಮೊದಲು ಭದ್ರಕಾಳಿ ಕೇಳ್ಕೊಂಡು ನಂತರ ವೀರಭದ್ರೇಶ್ವರ ಸ್ವಾಮಿಗಳಿಗೆ ಕೇಳ್ಕೊಂಡು ಒಂದು ತೆಂಗಿನ ರೂಪದ ನಾವು ಮುಡುಪು ಕಟ್ತೇವೆ ಅಂದ್ರೆ ನಾವು ಕೇಳ್ಕೊಳ್ಳುವಂತ ಇಚ್ಛೆ ಈಡೇರ್ತು ಅಂತ ಹೇಳಿ ಈ ಸ್ಥಳದ ಮಾನ್ಯತೆ ಅದ. ಅದೇ ರೀತಿಯಾಗಿ ಈ ದೇವಸ್ಥಾನಕ್ಕೆ ಬರುವಂತ ಭಕ್ತರು ಹೆಚ್ಚಿಗೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ 4 ಜಾಗದಾಗಿಂದ ಹೆಚ್ಚಿಗೆ ಬರ್ತಾರಂತ. ನಿಮ್ಗೇನ್ರ ಈ ದೇವಸ್ಥಾನದ ಬಗ್ಗೆ ಮೊದಲು ಗೊತ್ತಿತ್ತಂದ್ರೆ ಕನ್ನಡದ ತಿಳಿಸ್ರಿ. ಮತ್ ಸಿಗರ್ ಮುಂದಿನ ವಿಡಿಯೋದಾಗ ಇದನ್ನ ಕತ್ತರ ಕೊಡಕ್ಕೆ. ಜೈ ಶ್ರೀರಾಮ್, ವಂದೇ ಮಾತರ.